ಮಕ್ಕಳಿಗೆ ಮತ್ತು ಅವರ ಪೋಷಕರಿಗೆ ನಿಮ್ಮ ಬಂಗಾರಪೇಟೆ BO ಮಾಡುವಂಥ ನಮಸ್ಕಾರಗಳು. ಮಕ್ಕಳೇ, ನಾಳೆಯಿಂದ ನೀವು SSLC ಎಕ್ಸಾಮನ್ನು ಬರೀಲಿಕ್ಕೆ ಹೋಗ್ತಾ ಇದ್ದೀರಾ. ಇದು ನಿಮಗೆ ಹೊಸ ಅನುಭವ. ಈಗಾಗಲೇ 3 ಟ್ರಯಲ್ಸ್ ಮಾಡಿದ್ದೀರಿ, ಆದರೆ ಇದು ರಿಯಲ್ಸ್ ಇರುತ್ತೆ. ಇಲ್ಲಿ ಏನಪ್ಪ ಹೊಸ ವಿಷಯಗಳು ಅಂತಂದರೆ, ನಿಮ್ಮ ಬಳಿ ಒಂದು ಹಾಲ್ ಟಿಕೆಟ್ ಇರುತ್ತೆ. ಒಂದಷ್ಟು ಮರೆಯಬಾರದಂಥ ವಿಷಯಗಳನ್ನು ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೊರಡ್ತೀನಿ. ಏನಪ್ಪ ಅಂದರೆ, ಫಸ್ಟ್ ಏನೆಲ್ಲ ತಗೊಂಡು ಹೋಗಬೇಕು ಎಕ್ಸಾಮ್ಗೆ ಅಂತ. ಹಾಲ್ ಟಿಕೆಟನ್ನು ಮರಿಬೇಡಿ. ಹಾಲ್ ಟಿಕೆಟನ್ನು ಫಸ್ಟ್ ಎತ್ತಿಟ್ಕೊಳ್ಳಿ. ಆಮೇಲೆ 2 ಒಂದೇ ಇಂಕ್ ಇರುವಂಥ 2 ಪೆನ್ನುಗಳನ್ನು ಇಟ್ಕೊಳ್ಳಿ. ಇಂಕನ್ನು ಮೊದಲು ಬ್ಲೂಗೆ ಬರೆದು ಆನಂತರ ಬ್ಲ್ಯಾಕ್ಗೆ ಚೇಂಜ್ ಮಾಡೋದು ನಿಷೇಧ ಆಗಿರುತ್ತೆ. ಸೊ ಹಾಗಾಗಿ 2 ಬ್ಲ್ಯಾಕ್ ಪೆನ್ನುಗಳು ಅಥವಾ 2 ಬ್ಲೂ ಪೆನ್ನುಗಳನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ. ನಿಮ್ಮ ರಿಜಿಸ್ಟರ್ ನಂಬರನ್ನು ನಿಮ್ಮ ಆನ್ಸರ್ ಶೀಟಲ್ಲಿ ಚಿತ್ತಿಲ್ಲದಂಗೆ ತಪ್ಪಿಲ್ಲದಂಗೆ ಕರೆಕ್ಟಾಗಿ ಬರೆಯುವುದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಅದನ್ನು ಬರೀರಿ. ಬಹಳ ಮುಖ್ಯ ವಿಷಯ ಏನಪ್ಪ ಅಂತಂದರೆ, ಎಕ್ಸಾಮಲ್ಲಿ ಯಾವುದೇ ಕಾರಣಕ್ಕೂ ಗಾಬರಿ ಆಗಬೇಡಿ. ಒಂದು ವೇಳೆ ಹಾಲ್ ಟಿಕೆಟ್ ಬರ್ತೋಗ್ಬಿಟ್ಟೆ ನಾನು ಏನು ಮಾಡಬೇಕು, ಅಳೋದು, ಚಿಂತೆ ಮಾಡೋದು, ಟೆನ್ಷನ್ ತಗೊಳ್ಳೋದು ಅದನ್ನೆಲ್ಲ ಮಾಡಬೇಡಿ. ಅಲ್ಲಿ ನಿಮ್ಮ ಎಕ್ಸಾಮ್ ಸೆಂಟ್ರಲ್ಲಿ ಚೀಫ್ ಇರ್ತಾರೆ. ಅವರ ಬಳಿ ಹೋಗಿ, ಮೇಡಮ್ ಅಥವಾ ಸರ್, ನಾನು ಈ ಥರ ಹಾಲ್ ಟಿಕೆಟ್ ಬರ್ತೋಗ್ಬಿಟ್ಟಿದ್ದೀನಿ, ನನಗೆ ಸಹಾಯ ಮಾಡಿ ಅಂತ ಕೇಳಿ ಅವರು ನಿಮಗೆ ಬೇಕಾದಂಥ ಸಹಾಯವನ್ನು ಮಾಡ್ತಾರೆ. ಆದರೆ ಹಾಲ್ ಟಿಕೆಟನ್ನು ಮರೀದ ಹಾಗೆ ನೋಡ್ಕೊಳ್ಳಿ, ಆಯಿತಾ? ಇನ್ನೊಂದು, ಮ್ಯಾಥಮೆಟಿಕ್ಸು ಮತ್ತು ಸೈನ್ಸ್ ಹೋಗುವಾಗ ಅದಕ್ಕೆ ಡಯಾಗ್ರಾಮ್ಸ್ ಇರುತ್ತೆ. ಅದನ್ನು ಡ್ರಾ ಮಾಡಲಿಕ್ಕೆ ಬೇಕಾಗುವಂಥ ನಿಮ್ಮ ಎಕ್ವಿಪ್ಮೆಂಟ್ಸನ್ನು ನೀವೇ ತಗೊಂಡು ಹೋಗಿ. ಪಕ್ಕದವರ ಹತ್ರ ಕೇಳೋದು, ನನಗೆ ಒಂದು ಪೆನ್ಸಿಲ್ ಕೊಡು ಅನ್ನೋದು, ನನಗೆ ಸ್ಕೇಲ್ ಕೊಡು ಅನ್ನೋದು ಅದೆಲ್ಲ ನಿಷೇಧ ಇರುತ್ತೆ. ನಿಮ್ಮ ಎಕ್ವಿಪ್ಮೆಂಟ್ಸನ್ನು ನೀವೇ ತಗೊಂಡು ಹೋಗಿ. ಆಮೇಲೆ ಬಿಸಿಲು ಜಾಸ್ತಿ ಇರೋದ್ರಿಂದ ವಾಟರ್ ಬಾಟಲ್ಸನ್ನು, ಸೆಂಟ್ರಲ್ಲಿ ನೀರನ್ನು ಅಲ್ಲಿ ಕೊಡ್ತಾರೆ, ಬಟ್ ಅಲ್ಲಿಯ ತನಕ ವಾಟರ್ ಬಾಟಲ್ಸನ್ನು ಕ್ಯಾರಿ ಮಾಡಿ. ಕೆಲವು ಮಕ್ಕಳು ಮೆಡಿಸಿನ್ಸ್ ತಗೊಳ್ತಾರೆ, ಏನೋ ಜ್ವರನೋ ಏನೋ ಇರುತ್ತೆ, ಅದಕ್ಕೆ ತಕ್ಕಂಥ ಮೆಡಿಸಿನ್ಸ್ ಇರ್ತವೆ, ಆ ಮೆಡಿಸಿನ್ಸನ್ನು ಕೂಡ ತಗೊಂಡು ಹೋಗಿ. ಆಮೇಲೆ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡೇ ಎಕ್ಸಾಮ್ಗೆ ಹೋಗಬೇಕು. ಬರೀ ಹೊಟ್ಟೆಯಲ್ಲಿ ಯಾರೂ ಕೂಡ ಎಕ್ಸಾಮ್ ಬರೀಲಿಕ್ಕೆ ಹೋಗಬೇಡಿ. ಇಲ್ಲ ತಿಳಿ ಮಜ್ಜಿಗೆ ಕುಡೀರಿ, ಹಾಲು ಕುಡಿಯೋದು ಬೇಡ, ತಿಳಿ ಮಜ್ಜಿಗೆ ಕುಡೀರಿ, ಹೆವಿ ಫುಡ್ಸ್ ತಗೋಬೇಡಿ, ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡೇ ಎಕ್ಸಾಮ್ಗೆ ಹೋಗುವಂಥದ್ದು. ಸೊ ಇದೆಷ್ಟೆಲ್ಲವನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಆಮೇಲೆ ಯಾವುದೇ ನಕಾರಾತ್ಮಕವಾದಂತಹ ಇದಕ್ಕೆ ಅವಕಾಶಗಳು ಇಲ್ಲ. ಪಕ್ಕದಲ್ಲಿ ನೋಡುವಂಥದ್ದು, ಚೀಟಿ ತಗೊಂಡು ಹೋಗುವಂಥದ್ದು, ಏನು ತಗೊಂಡು ಹೋಗಬಾರ್ದು ಅಂತ ಹೇಳ್ತೀವಿ. ಟೆಕ್ಸ್ಟ್ ಬುಕ್ಕನ್ನು ತಗೊಂಡು ಹೋಗಬಾರ್ದು, ಮತ್ತು ಚೀಟಿಗಳನ್ನು ಜೋಬಲ್ಲಿ ಇಟ್ಕೊಂಡು ಹೋಗಬಾರ್ದು. ಮೊಬೈಲ್ ಫೋನ್ಸ್ ಅಲೋ ಇಲ್ಲ, ಡಿಜಿಟಲ್ ವಾಚಸ್ ಅಲೋ ಇಲ್ಲ. ಇದ್ಯಾವುದು ಕೂಡ ನೀವು ತಗೊಂಡು ಒಳಗಡೆ ಎಕ್ಸಾಮಿನೇಷನ್ ಒಳಗಡೆ ಹೋಗಬಾರ್ದು. ಬಹಳ ಧೈರ್ಯವಾಗಿ ಆತ್ಮವಿಶ್ವಾಸವಾಗಿ ಎಕ್ಸಾಮನ್ನು ಫೇಸ್ ಮಾಡಿ. ಆಮೇಲೆ ನಿಮಗೆ ಪೇಪರ್ ಓದಲಿಕ್ಕೆ, ಕ್ವಶನ್ ಪೇಪರ್ ಓದಲಿಕ್ಕೆ 15 ನಿಮಿಷಗಳು ಕೊಟ್ಟಿರ್ತಾರೆ. ಕ್ವಶನ್ ಪೇಪರ್ ಕೈಗೆ ಬಂದ ತಕ್ಷಣ ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. 1-2 ಸೆಕೆಂಡು ಕಣ್ಣು ಮುಚ್ಕೊಂಡು ದೀರ್ಘವಾದಂಥ ಉಸಿರಾಟವನ್ನು ಮಾಡಿ ನಿಮ್ಮ ಹೃದಯ ಬಡಿತ ಸ್ಥಿಮಿತಕ್ಕೆ ಬರುತ್ತೆ. ಆನಂತರ ಕ್ವಶನ್ ಪೇಪರನ್ನು ಚೆನ್ನಾಗಿ ಓದ್ಕೊಳ್ಳಿ. ನಿಮಗೆ ಯಾವ ಪ್ರಶ್ನೆಗೆ ಚೆನ್ನಾಗಿ ಉತ್ತರ ಬರುತ್ತೆ ಅನ್ಸುತ್ತೋ ಆ ಪ್ರಶ್ನೆಗೆ ಉತ್ತರವನ್ನು ಸ್ಟಾರ್ಟ್ ಮಾಡಿ. ಆಮೇಲೆ ಕೊನೆಗೆ ಪೋಷಕರಿಗೆ ಒಂದಷ್ಟು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಗುವಿಗೆ ಇದು ಹೊಸ ಅನುಭವ. ಮಗುವಿನ ಮೇಲೆ ದಯಮಾಡಿ ತುಂಬ ಒತ್ತಡವನ್ನು ಹೇರಬೇಡಿ. ಮಗುವಿಗೆ ನಿಮ್ಮ ಪ್ರೀತಿಯ, ನಿಮ್ಮ ಧೈರ್ಯದ, ನಿಮ್ಮ ಸಪೋರ್ಟಿನ ಅವಶ್ಯಕತೆ ಇರುತ್ತೆ. ದಯಮಾಡಿ ಮಗುವಿನ ಪಕ್ಕದಲ್ಲಿ ಕೂತ್ಕೊಂಡು, ನಾನು ನಿನ್ನ ಜೊತೆಯಲ್ಲಿದ್ದೇನೆ, ಧೈರ್ಯವಾಗಿ ಎಕ್ಸಾಮ್ ಬರಿ ಅಂತ ಹೇಳಿ ಅತಿಯಾದಂಥ ನಿರೀಕ್ಷೆನ ಇಟ್ಕೊಂಡು ಮಕ್ಕಳ ಮೇಲೆ ಒತ್ತಡವನ್ನು ಹೇರಬೇಡಿ. ವಿಶೇಷವಾಗಿ ತಾಯಂದರು ಬೇರೆ ಏನೇ ಕೆಲಸ ಇದ್ರೂ ಪಕ್ಕಕ್ಕೆ ಇಟ್ಟು ಈ 15 ದಿನಗಳ ಕಾಲ ಮಗುವಿನ ಜೊತೆಗೆ ಇರ್ರಿ. ಆಮೇಲೆ ಮಕ್ಕಳಿಗೆ ಯಾವುದೇ ರೀತಿಯ ಹೊರಗಡೆ ಆಹಾರಗಳು, ಐಸ್ ಕ್ರೀಮ್ ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಮತ್ತು ಮಂಚೂರಿಗಳಾಗಿರ್ಬೋದು, ಇದೆಲ್ಲವನ್ನು 15 ದಿನ ಸಂಪೂರ್ಣವಾಗಿ ನಿಷೇಧಿಸಿರಿ. ಮತ್ತು ನಾನ್ ವೆಜ್ಜನ್ನು ಹೆಚ್ಚಾಗಿ ಕೊಡೋಕ್ಕೆ ಹೋಗಬೇಡಿ. ವರ್ಷದೊಳಗೂ ಬೇರೆ ಬರ್ತಾ ಇದೆ ಯುಗಾದಿ ಹಬ್ಬ ಆದ ನಂತರ. ಮಗುವಿಗೆ ಲೈಟಾಗಿ ನಾನ್ ವೆಜ್ಜನ್ನು ಕೊಡಿ. ಎಕ್ಸಾಮ್ ದಿನ ರಾತ್ರಿ ನಾನ್ ವೆಜ್ ಕೊಡಬೇಡಿ, ಎಕ್ಸಾಮ್ ದಿನ ಬೆಳಗ್ಗೆ ನಾನ್ ವೆಜ್ಜನ್ನು ಕೊಡಬೇಡಿ. ಮತ್ತು ಹೆಚ್ಚಾಗಿ ಲಿಕ್ವಿಡ್ಸನ್ನು ಕೊಡಿ, ಜ್ಯೂಸಸ್ ಕೊಡಿ, ಮಜ್ಜಿಗೆ, ವಿಶೇಷವಾಗಿ ಎಳ್ನೀರು ಮತ್ತು ಮಜ್ಜಿಗೆಯನ್ನು ಕೊಡಿ. ಮಗುವಿನ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಮಗುವಿನ ಜೊತೆಗೆ ನೀವು ನಿಲ್ಲಿ. ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೀವಿ ಮಕ್ಕಳೇ. ಧೈರ್ಯವಾಗಿ ಮತ್ತು ಪಾರದರ್ಶಕವಾಗಿ ನಾವು ಎಕ್ಸಾಮ್ ಮಾಡೋಣ. ನಮ್ಮ ಬಂಗಾರಪೇಟೆ ಈ ಸರಿ 100% ರಿಸಲ್ಟನ್ನು ತಗೊಳ್ಳುತ್ತೆ ಅಂತ ಆತ್ಮವಿಶ್ವಾಸ ನನಗಿದೆ, ನಮ್ಮ ಟೀಚರ್ಸ್ಗಿದೆ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿರಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ನಿಮ್ಮ ಫ್ಯೂಚರು ಚೆನ್ನಾಗಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಮಕ್ಕಳೇ. ಧೈರ್ಯವಾಗಿ ಎಕ್ಸಾಮನ್ನು ಬರೀ.